ನಮಸ್ತೆ ಚಂದ್ರಾಯಪಟ್ಟಣ. ನಾನಿವತ್ತು ಚಂದ್ರಾಯಪಟ್ಟಣದ DYSP ಕಚೇರಿ ಮುಂಭಾಗಿದ್ದೀನಿ. ಏನಕ್ಕಪ್ಪ ಬಂದರೆ ಅಂದರೆ ಇತ್ತೀಚೆಗೆ ಚಂದ್ರಾಯಪಟ್ಟಣದ ಒಂದು ಖಾಸಗಿ ಶಾಲೆಯಲ್ಲಿ ಒಂದು ಅಹಿತಕರ ಘಟನೆ ನಡೀತು. ಆ ಅಹಿತಕರ ಘಟನೆ ಈಗ ಮರೆಯಾಗಿ ಹೋಗಿದೆ. ಏನಕ್ಕೆ ಮರೆಯಾಗಿದೆ ಏನು ಅಂತ ಹಲವು ಜನ ಚಂದ್ರಾಯಪಟ್ಟಣದವರಿಗೆ ಗುಸುಗುಸು ಶುರುವಾಗಿದೆ. ಇದೇ ಥರ ಮುಚ್ಚಾಕ್ಬಿಟ್ರು, ಏನೋ ನಡೆದಿದೆ, ಶಿಕ್ಷಣ ಸಂಸ್ಥೆ ಏನೋ ಮಾಡಿದ್ದಾರೆ, ಮುಚ್ಚಾಕ್ಬಿಟ್ರು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಟೀ ಅಂಗಡಿಗಳ ಮುಂದೆ ಕೂತಾಗ, ಪಾರ್ಕಲ್ಲಿ ವಾಕ್ ಮಾಡ್ಬೇಕಾದ್ರೆ ಹೀಗೆ 4-5 ಜನ ಸೇರಿದಾಗ ಅವರವರೇ ಮಾತಾಡ್ತಾರೆ. ಮಾಧ್ಯಮದವರು ಸಹ ಇದನ್ನು ಬೆಳಕಿಗೆ ತರಲಿಲ್ಲ ಅಂತ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಇನ್ವೆಸ್ಟಿಗೇಷನ್ ಎಲ್ಲಿ ಬಂದಿದೆ, ಏನಾಗಿದೆ, DNA ರಿಪೋರ್ಟ್ ಬಂದಿದೆಯಾ, ಯಾರು ಆರೋಪಿಯಾಗಿದ್ದಾರೆ ಮತ್ತು ಇದ್ರ ಬಗ್ಗೆ ಸುಳ್ಳು ಮಾಹಿತಿನ ಹಂಚಿದ್ರ ಸೋಷಿಯಲ್ ಮೀಡಿಯಾದಲ್ಲಿ, ಇಲ್ಲ ರಿಯಲ್ ಆಗಿರುವಂಥ ಮಾಹಿತಿನ ಹಂಚಿದ್ರ ಸೋಷಿಯಲ್ ಮೀಡಿಯಾದಲ್ಲಿ. ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿದವರಿಗೆ ಏನಾಯಿತು, ಶಿಕ್ಷೆ ಆಯಿತಾ, FIR ಆಯಿತಾ, ಇಲ್ಲ ಚಾರ್ಜ್ ಶೀಟ್ ಆಯಿತಾ? ಹಾಗಾಗಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಕೊಡಬೇಕು ಅಂತ ನಾನು ನಮ್ಮ ಚಂದ್ರಾಯಪಟ್ಟಣ ಡಿಜಿಟಲ್ ಮಾಧ್ಯಮದ ಮೂಲಕ ಇವತ್ತು DSPನ ಭೇಟಿ ಮಾಡೋಣ. DSP ಇದಕ್ಕೆ ಸ್ಪಷ್ಟವಾಗಿ ಉತ್ತರ ಕೊಡ್ತಾರೆ, ನೋಡೋಣ, ಕೇಳೋಣ ಅಂತ ಉದ್ದೇಶ ಇಟ್ಕೊಂಡು ಬಂದಿದ್ದೀನಿ. ಇದ್ರ ಮೂಲಕ ನಮ್ಮ ಚಂದ್ರಾಯಪಟ್ಟಣಕ್ಕೆ ಅಂಟಿದಂಥ ಕಳಂಕನ ನಾವು ತೆಗೆದು ಯಾವುದೇ ಶಿಕ್ಷಣ ಸಂಸ್ಥೆಗಳಾಗಿರಲಿ ಅದು ಮಾಡಿದ್ದಂಥ ಒಳ್ಳೆ ಕೆಲಸ ಇರ್ಬೋದು, ಕೆಟ್ಟ ಕೆಲಸ ಇರ್ಬೋದು, ಅದನ್ನು ನಾವು ಬೆಳಕಿಗೆ ತರಬೇಕು. ಒಳ್ಳೆ ಕೆಲಸ ತಂದರೂ ಸಹ ನಾವು ಬೆಳಕಿಗೆ ತರ್ತೀವಿ, ಕೆಟ್ಟ ಕೆಲಸ ತಂದರೂ ಬೆಳಕಿಗೆ ತರ್ತೀವಿ. ನೋಡೋಣ DSP ಅವರು ಹೇಳ್ತಾರೆ ಏನೇನಾಗಿದೆ, ಇದರಲ್ಲಿ ಯಾರ್ಯಾರೆಲ್ಲ ಆರೋಪಿಗಳಿದ್ದಾರೆ, ಇದ್ರ ಬಗ್ಗೆ ಏನೇನೆಲ್ಲ ನಡೀತು, ಇದ್ರ ಹಿನ್ನೆಲೆ ಏನು ಅಂತ ನಾನು DSP ಅವ್ರನ್ನ ಮಾತಾಡ್ಸೋಣ ಅಂತ ಬಂದಿದ್ದೀನಿ. ಬನ್ನಿ, ಒಳಗಡೆ ಹೋಗಿ DSP ಅವ್ರನ್ನ ಮಾತಾಡ್ಸೋಣ, ಬನ್ನಿ. ಈ ದಿನ ನಮ್ಮ ಚಂದ್ರಾಯಪಟ್ಟಣ ಡಿಜಿಟಲ್ ಮೀಡಿಯಾದ ಒಂದು ಇದರಲ್ಲಿ ಅವರಿಗೆ ಅನುಮಾನದ ಇದ್ದಂತಹ ಒಂದು ಪ್ರಕರಣದ ಬಗ್ಗೆ ಸ್ಪಷ್ಟನೆಯನ್ನು ಕೇಳಬೇಕು ಅಂತ ಹೇಳಿದರು. ಆ ಪ್ರಕರಣದಲ್ಲಿ ಈಗಾಗಲೇ ನಿಮಗೆ ತಿಳಿದಿದೆ, ಚಂದ್ರಾಯಪಟ್ಟಣದಲ್ಲಿ ಒಂದು ಶಾಲೆಯಲ್ಲಿ ಒಂದು ಹೆಣ್ಣು ಮಗುಗೆ 9 ತಿಂಗಳ ನಂತರದಲ್ಲಿ ಡೆಲಿವರಿ ಆಗಿ ಅದಕ್ಕೆ ಕಾರಣ ಏನು, ಅದೆಲ್ಲ ಏನು ಅಂತ ಹೇಳಿಬಿಟ್ಟು ಅದ್ರ ಸಂಬಂಧವಾಗಿ ಒಂದು FIR ಆಗಿತ್ತು. ಆ FIR ಸಂಬಂಧಪಟ್ಟವಾಗಿ ನಾವು FIR ಮಾಡಿಕೊಂಡು ತನಿಖೆಯನ್ನು ಕೈಗೊಂಡಾಗ ಆ ತನಿಖೆಯಲ್ಲಿ ಏನೆಲ್ಲ ಆಗಿದೆ ಅನ್ನೋದ್ರ ಬಗ್ಗೆ ಎಷ್ಟೋ ಜನಕ್ಕೆ ಸುಮ್ಮನೆ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಆದರೆ ನಿಜವಾಗಿ ಏನಾಗಿದೆ ಅಂತ ಹೇಳಿದ್ರೆ, ನಾವೇನು ಅನುಮಾನಾಸ್ಪದ ವ್ಯಕ್ತಿಗಳಿದ್ದರು ಮತ್ತು ಅವರು ಆ ಹುಡುಗಿಯ ಹೇಳಿಕೆ ಮತ್ತು ಹುಡುಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಕೊಟ್ಟಂಥ ಹೇಳಿಕೆ ಆಧಾರದ ಮೇಲೆ ಗುಮಾನಿ ಆಸಾಮಿಗಳನ್ನು ನಾವು ತಂದು ವಿಚಾರಣೆ ಒಳಪಡಿಸಿದಾಗ ಆತ ಅದಕ್ಕೆ ಒಪ್ಪಿಕೊಂಡು ನಾನು ಇದರಲ್ಲಿ 2-3 ಬಾರಿ ನಾನು ಇದನ್ನು ಮಾಡಿದ್ದು ನಿಜ ಅಂತ ಹೇಳಿದ ಆಧಾರದ ಮೇಲೆ ಅವನನ್ನು ದಸ್ತಗಿರಿ ಕ್ರಮ ಕೈಗೊಂಡಿರುತ್ತೇವೆ. ಹಾಗೆಯೇ ಈ ಒಂದು ಪ್ರಕರಣದಲ್ಲಿ ಮಗುವಿನ ಮತ್ತು ಆತನ ಬ್ಲಡ್ ಸ್ಯಾಂಪಲ್ಗಳನ್ನು ಮಾನ್ಯ ಮ್ಯಾಜಿಸ್ಟ್ರೇಟ್ರವರ ಮುಂದೆ ಓಪನ್ ಕೋರ್ಟ್ನಲ್ಲಿ ಡ್ರಾ ಮಾಡಿ ಅದನ್ನು ಅಲ್ಲೇ ಸೀಲ್ ಮಾಡಿ FSL ರಿಪೋರ್ಟ್ಗೂ ಕೂಡ ಕಳಿಸಿದ್ವಿ. FSL ರಿಪೋರ್ಟ್ ಸಹ ಬಂದಿದೆ. ಅದರಲ್ಲೂ ಸಹ ಗುಮಾನಿ ಆಸಾಮಿನೇ ಇದರ ಪ್ರಕರಣಕ್ಕೆ ಕಾರಣ ಆಗಿದ್ದಾನೆ ಅಂತ ಸ್ಪಷ್ಟವಾಗಿ ತಿಳಿಸಿದೆ. FSL ರಿಪೋರ್ಟ್ನಲ್ಲಿ ಈ ಗುಮಾನಿ ಆಸಾಮಿಗಳಾದಂತಹ ಒಬ್ಬರಲ್ಲಿ ಚಾಲಕನೂ ಸಹ ಒಬ್ಬ ಇರ್ತಾನೆ. ಸೊ ಅದು ಚಾಲಕನ ಇದಕ್ಕೆ ಬ್ಲಡ್ ರಿಪೋರ್ಟು ಟ್ಯಾಲಿ ಆಗಿದೆ. ಸೊ ಹಾಗಾಗಿ ನಾವು ಈ ಪ್ರಕರಣದಲ್ಲಿ ಆತನ ಮೇಲೆ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಿರುತ್ತೇವೆ. ಅದ್ರ ಬೇಸಿಸ್ ಮೇಲೆ ನಾವು ಅವನನ್ನು ಎಲ್ಲ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿ ನಮ್ಮ ತನಿಖಾಧಿಕಾರಿಗಳು ದೋಷಾರೋಪಣಾ ಪಟ್ಟಿಯನ್ನು ತಯಾರಿಸಿ ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿ ಇನ್ನು ಮುಂದೆ ನ್ಯಾಯಾಲಯದಲ್ಲಿ ವಿಚಾರಣೆ ಆಗಬೇಕಾಗಿರುತ್ತೆ. ಹಾಗಾಗಿ ಮುಂದೆ ನಾವು ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡೋದು ತಪ್ಪಾಗ್ತದೆ. ಕೋರ್ಟ್ನಲ್ಲಿ ಇದು ಪ್ರಕರಣ ಇರೋದರಿಂದ ನಾವು ಹೆಚ್ಚಿಗೆ ಮಾತಾಡೋದು ತಪ್ಪಾಗ್ತದೆ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಚನ್ನರಾಯಪಟ್ಟಣದಲ್ಲಿ ಬಹಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅಪಪ್ರಚಾರಗಳು ನಡೀತಾ ಇದ್ವು. ಈ ಮಂಜೇಗೌಡ ಮತ್ತು ಇತರರು ಏನು ಇಲ್ಲ ಸಲ್ಲದ ಆಪಾದನೆಗಳನ್ನು ಮಾಡಿ ಇದನ್ನು ಪ್ರಪಗಂಡ ಮಾಡ್ತಾ ಇದ್ದದಕ್ಕೆ ಸಂಬಂಧವಾಗಿ ಮಂಜೇಗೌಡ ಅವರ ಮೇಲೆ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ಅದು ನಗರ ಠಾಣೆಯಲ್ಲಿ ದಾಖಲಾಗಿ ಆ ಸಂಬಂಧವಾಗಿ ಕೂಡ ತನಿಖೆ ನಡೀತಾ ಇದೆ. ಆ ತನಿಖೆಯನ್ನು ಕೈಗೊಂಡು ಮತ್ತು ನುಗ್ಗೇಳಿ ಲಿಮಿಟೇಷನ್ ಕೂಡ ಒಂದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಕರಣ ದಾಖಲಾಗಿದೆ. ಈ ಎಲ್ಲ ಪ್ರಕರಣಗಳಿಗೆ ಕಾರಣ ಅಂದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲಸಲ್ಲದ ಆರೋಪಗಳನ್ನು, ಅಂದರೆ ತನಿಖೆಯೇ ತಪ್ಪು, ತನಿಖೆ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅದೆಲ್ಲ ಸುಳ್ಳು. ಆ ರೀತಿ ಮಾಡಲಿಕ್ಕೆ ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ. ಇನ್ವೆಸ್ಟಿಗೇಷನನ್ನು ನಮ್ಮ ತನಿಖಾಧಿಕಾರಿಗಳು ಮಾಡಿ ಈಗಾಗಲೇ ಮಾನ್ಯ ನ್ಯಾಯಾಲಯಕ್ಕೆ ದೋಷಾರೋಪಣಾ ಸಲ್ಲಿಸಿದ್ದಾರೆ. ಅದು ವಿಚಾರಣೆಗಾಗಿ ವಿಚಾರಣೆ ಕೈಗೊಳ್ಳುವುದು ಮತ್ತು ಮುಂದಿನ ಕ್ರಮಗಳೆಲ್ಲ ಕೋರ್ಟಿಗೆ ಸಂಬಂಧಪಟ್ಟದ್ದು. ಅದರ ಬಗ್ಗೆ ನಾವು ಹೆಚ್ಚಿಗೆ ಮಾತಾಡೋದು ತಪ್ಪಾಗ್ತದೆ. ಹಾಗೆ ಈ ವಿಷಯವಾಗಿ ಇನ್ನು ಮುಂದೆ ಯಾರಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಸಲ್ಲದ ಆಪಾದನೆಗಳನ್ನು ಏನಾದರೂ ಮಾಡುತ್ತಾ ಬಂದರೆ ಇದೇ ಆ್ಯಕ್ಟ್ ಪ್ರಕಾರ
ಪೋಕ್ಸೋ ಆಕ್ಟ್ ಪ್ರಕಾರ ಅವ್ರ ಮೇಲೆ FIR ದಾಖಲಾಗಿ ತನಿಖೆ ಕೈಗೊಳ್ಳಬೇಕಾಗ್ತದೆ. ಹಾಗಾಗಿ ಆ ಒಂದು ಸಂಬಂಧವಾಗಿ ಯಾರೂ ಈ ಪ್ರಕರಣದಲ್ಲಿ ಯಾವುದೇ ರೀತಿಯ ಅಪಪ್ರಚಾರ ಮಾಡಬಾರ್ದು ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತೇನೆ.